ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬರಲೇ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ. ಓಹೋ ಹಿಮಾಲಯ ಶಿವನಿದು ಗಿರಿಜೆಗೂ ದೇವಾಲಯ ನವವಧುವರರಿಗೆ ಪ್ರೇಮಾಲಯ. ಫಸ್ಟ್ ಡೇ ನಾವು ಕ್ಯಾಂಪ್ ಟೆಂಟಲ್ಲಿ ಮಲಗಿದ್ದು. ಬೆಳ್ಳಂಬೆಳಿಗ್ಗೆ ನೋಡಿ ಯಾವ ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ ಇದೆ. ಎಲ್ಲರೂ ಬೆಳಗ್ಗೆನೇ ಎದ್ದು ಅವರವರ ಕಾರ್ಯಗಳನ್ನು ಮುಗಿಸ್ಕೊಂಡು ಇವಾಗ ರೆಡಿ ಆಗ್ತಾಯಿದ್ದಾರೆ. ಕಾಫಿ ಟೀ ಅದು ಇದು ಕುಡ್ಕೊಂಡು ಕೆಲವೊಬ್ಬರು ಮೆಡಿಟೇಷನ್ ಮಾಡ್ತಾಯಿದ್ದಾರೆ, ಕೆಲವೊಬ್ಬರು ಏನೋ ಸೌಂಡ್ಗಳು ಮಾಡ್ತಾವ್ರೆ. ಇದು ಟಾಯ್ಲೆಟ್ ಟೆಂಟ್ಸ್ಗಳು ನೋಡಿ, 1 2 3. ಇಲ್ಲಿ ಬಂದುಬಿಟ್ಟು ನೀರೆಲ್ಲ ಯೂಸ್ ಮಾಡೋಕ್ಕಾಗಲ್ಲಪ್ಪ, ಎಲ್ಲ ಬರೀ ಪೇಪರ್ಗಳೇ. ಅರ್ಥ ಆಯ್ತು ಅನಿಸುತ್ತೆ. ಹಾ ಬೆಳಿಗ್ಗೆ ಎದ್ದರೆ ಮೌಂಟೇನ್ ನೋಡ್ರಿ, ಯಾವ ಅಂದ ಇದೆ ಇದಕ್ಕೆ, ಎಂಥ ಅಂದ ಇದೆ, ಎಂಥ ಅದ್ಭುತವಾದಂಥ ಅಂದ ಇದೆ. 10 ಕಿಲೋಮೀಟ್ರು 10 11 12 ಕಿಲೋಮೀಟ್ರು ಪ್ರತಿದಿನ ನಡಿಬೇಕು. ಎಷ್ಟು ಆನಂದಮಯವಾಗಿರುತ್ತೋ ಏನೋ ಗೊತ್ತಿಲ್ಲ. ನನಗಂತೂ ಇವಾಗಲೇ ಭಾಳ ಎಕ್ಸೈಟ್ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ ನೋಡಿ. ಸೌಮ್ಯ ಮೇಡಮ್ ಅವರು ಅವರವರ ಬೆಳಿಗ್ಗೆ ಕಾರ್ಯಕ್ರಮಗಳಿಗೋಸ್ಕರ ಓಡಾಡ್ತಾವ್ರೆ. ಆನಂದಮಯ, ಅದೇ ಥರ ಝರಿಗಳ ನಾದಮಯ. ನೋಡೋಣ, ಆ ಹಾಡು ಹಾಡೋಕ್ಕಾದರೆ ಟ್ರೈ ಮಾಡೋದು ಒಂದು ಸಲ. ನಮಸ್ಕಾರ ಮೇಡಮ್ ಅವ್ರಿಗೆ. నమస్కారం. ఏమి చేస్తున్నారు? పొద్దున్నే రెడీ అవుతున్నారా? గుడ్ వాటర్. ನೋಡಿ ನಮ್ಮವರು ಎಲ್ಲ ಟೆಂಟಿಂದ ಎದ್ದು ಹೊರಗೆ ಬಂದು ಬಿಸಿ ಬಿಸಿ ಕಾಫಿ ಇಲ್ಲ ಟೀ ಕುಡ್ಕೊಂಡು ಗುಡ್ ಮಾರ್ನಿಂಗ್ ಏನು ರೀ ರೀ ಟೀಯಲ್ಲೂ ಚೇರ್ಸ್ ಮಾಡ್ತಾಯಿದ್ದೀರಾ? ಸೂಪರ್. ಗುಡ್ ಮಾರ್ನಿಂಗ್. ಹೇಗನ್ಸ್ತಪ್ಪ? ಹೇಗನ್ಸ್ತು ನಿಮಗೆ ಇವತ್ತು? ಸೂಪರ್ ಅನಿಸ್ತಾ ಇದೆಯಾ? ಸೂಪರ್, ವೆರಿ ಗುಡ್. कैसा लग रहा है? ಫೀಲಿಂಗ್ ಗುಡ್. ಬರ್ತಾವ್ರೆ. ಮೆಡಿಟೇಷನ್ ಆಯ್ತಾ ನಿಮ್ಮದು? ವಾವ್, ಮೆಡಿಟೇಷನ್ ಮಾಡಿದ ತಕ್ಷಣ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಎಲ್ಲರೂ ಆನಂದದಲ್ಲೇ ಮುಳುಗೋಗಿದ್ದಾರೆ. ನೇಚರ್ ನೋಡ್ತಾ ಒಂದು ಹಾಡು ನೆನಪಾಯಿತು. 100 ಜನ್ಮಕ್ಕೂ ನೂರಾರು ಜನ್ಮಕ್ಕೂ 100 ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬರಲೇ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ಅದೇ ತಿಂಡಿ ಎಲ್ಲ ಮಾಡಿ ಹೊರಡೋ ಸಮಯ ಇವಾಗ. ಈ ಟೆಂಟ್ಗಳನ್ನೆಲ್ಲ ಹಾಗೆ ಬಿಟ್ಟು ಹೊರಟೋಗ್ತೀವಿ ನಾವು, ಖಾಲಿ ಮಾಡಿ. ಇಲ್ಲಿಂದ ಏನಾಗುತ್ತೆ ಅಂತಂದರೆ ಅವರು 1 ಗಂಟೆ ತೊಗೋತಾರೆ. ಎಲ್ಲ ಟೆಂಟ್ಗಳನ್ನು ಪ್ಯಾಕ್ ಮಾಡಿಕೊಂಡು ಅದನ್ನೆಲ್ಲ ಕುದುರೆ ಮೇಲೆ ಹಾಕ್ಕೊಂಡು ಕುದುರೆ ಮೇಲೆ ಹೊರಟ್ಬಿಡ್ತಾರೆ. ನಾವಿವಾಗ ಇದೇ ಮಾರ್ಗವಾಗಿ ಹತ್ತೋದನ್ನು ಪ್ರಾರಂಭ ಮಾಡಬೇಕು. ಇದೇ ನಮ್ಮ ಟೆಂಟ್ ಆಗಿತ್ತು. ಈ ಟೆಂಟು ಖಾಲಿ ಮಾಡಿಬಿಟ್ಟಿದ್ದೀವಿ ನೋಡಿ ಇವಾಗ. ಹಿಂಗೆ ಸುತ್ತ ಎಲ್ಲರೂ ನಿಂತ್ಕೊಂಡು ಟೀಮ್ ಮೀಟಿಂಗಿಗೆ ರೆಡಿಯಾಗಿದ್ದೀವಿ. ನಮ್ಮ ಟ್ರೆಕ್ಕಿಂಗು ಇವಾಗ ಪ್ರಾರಂಭ. ಪೂಜೆ ಪುನಸ್ಕಾರಗಳೆಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದೀವಿ. ಆರ್ಮಿ ಕ್ಯಾಂಪಲ್ಲಿ ಐಡಿ ಎಲ್ಲ ಕೊಟ್ಟು ಮತ್ತೆ ಇನ್ನೊಂದು 100 ಮೀಟ್ರ್ ಮೇಲೆ ಹತ್ತಿ ಹಾಗೇ ಎಲ್ಲರೂ ಒಂದು 5-10 ನಿಮಿಷ ರೆಸ್ಟ್ ಮಾಡ್ಕೊಂಡು ಮತ್ತೆ ಮುಂದಕ್ಕೆ ಹೊರಡೋ ಪ್ಲ್ಯಾನ್ ಇದೆ. ತುಂಬ ಅದ್ಭುತವಾದಂಥ ಬೆಟ್ಟಗಳು ಹಿಮಾಲಯಾಸ್ ಅಂತ ಅದಕ್ಕೇ ಅಲ್ವಾ ಎಷ್ಟು ಟಫ್ ಟೆರೈನ್ಸ್ ಇವೆಲ್ಲ ಅಂತಂದರೆ. ಗ್ರೇಟ್ ಟೆರೈನ್ಸ್. ಅಬ್ಬಬ್ಬಬ್ಬ, ಇನ್ನೂ ಹತ್ತನೇ ಇರಬೇಕು. 13 ಕಿಲೋಮೀಟ್ರ್ ಹತ್ತಬೇಕು ಇವತ್ತು ನಾವು. 13 ಕಿಲೋಮೀಟ್ರ್ಗಳು ಇವತ್ತು.
ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಹಾಂ, ತುಂಬಾ ಚೆನ್ನಾಗಿದೆ. ಕುದುರೆ ಮೇಲೆ ಆರಾಮಾಗಿ ಬರ್ತಾ ಇದ್ದೀರಾ ಅನ್ನಿ. ಆರಾಮಾಗಿದೆ. ಬಟ್ ಐ ಆಮ್ ಲರ್ನಿಂಗ್ ದ ಟೆಕ್ನಿಕ್ಸ್. ಹೌದಾ? Sit on this also. It's not easy. ಓಕೆ, ಬಾಯ್ ಬಾಯ್, ಎಂಜಾಯ್. Yeah. Bye. ಮೇಡಮ್ ಅವರು ಆರಾಮಾಗಿ ಕುದುರೆ ಮೇಲೆ ಹೋಗ್ತಾ ಇದ್ದಾರೆ. ಚಂದ ಅಲ್ಲ ಕುದುರೆ ಮೇಲೆ ಹೋಗೋದಕ್ಕೂ. ಹತ್ತುತ್ತಾ ಇವಾಗ ಅರ್ಧ ವಿರಾಮದ ಸಮಯ. ಗ್ಲೇಷಿಯರ್ ಕೆಳಗಡೆ ಬೇಸ್ ಕ್ಯಾಂಪಿಂದನೇ ಬೇರೆ ಥರ ಕಾಣುತ್ತೆ, ಮೇಲೆ ಹತ್ತುತ್ತಾ ಬೇರೆ ಥರ ಕಾಣುತ್ತೆ. ಅವ್ರ ಪೇಷನ್ಸ್ ಮೆಚ್ಚಬೇಕು ನೀವು. ಅಯ್ಯೋ ಅಲ್ವೇನ್ರಿ? ಬನ್ನಿ ಡೈರೆಕ್ಟರ್ ಸ್ಪೆಷಲ್. ನಮ್ಮ ಆಫೀಸಲ್ಲಿ ಕೇಳಿ ಪೇಷನ್ಸ್ಗೆ ಮೆಚ್ಚಬೇಕಾ ಬೇಡವಾ ಅಂತ. ಹುಲಿ ಆಗ್ಬಿಟ್ಟಿರ್ತೀರಾ ಆಫೀಸಲ್ಲಿ. ಅಯ್ಯೋ, ಕೆಳಗಡೆ ಇದ್ವಲ್ಲ, ಇವಾಗ ನಮ್ಮ ಲೆವೆಲಿಗೆ ಕಾಣ್ತಾ ಇದೆ ಅದು. ಕೆಳಗಡೆಯಿಂದ ಮೇಲ್ ತೋರಿಸಿ ಸಾಕಾಯ್ತು. ಇವಾಗ ನಾವು ಅದೇ ಲೆವೆಲಲ್ಲಿ ಇದ್ದೀವಿ. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಆನಂದಮಯ. ಹಿಮಾಲಯ ಶಿವನಿಗೂ ಗಿರಿಜೆಗೂ ದೇವಾಲಯ, ನವವಧೂವರರಿಗೆ ಪ್ರೇಮಾಲಯ. ಎಲ್ಲಿ ನೋಡಿದ್ರು ಅದ್ಭುತ. ಈ ಟೈಮಲ್ಲಿ ಒಂದು ಕ್ಯಾನ್ ಯು ಸೇ ಒನ್ ಮೋರ್ ಟೈಮ್? ಓಕೆ, ಈ ಸಮಯದಲ್ಲಿ ನನಗೊಂದು ಒಳ್ಳೆ ಹಾಡು ನೆನಪಾಗ್ತಾ ಇದೆ. ಬಾದಿಯಾ ಮೇರಾ ದಾಮನ್ ರಾಸ್ತೆ ಮೇರಿ ಬಾಹೆಂ ಜಾओ मेरे सिवा तुम कहाँ जाओगे, ಬಾದಿಯಾ ಮೇರಾ ದಾಮನ್. ಇದೊಂದು ನಾರ್ಮಲ್ ಪ್ರಾಕ್ಟೀಸ್ ನೋಡಿ. ಬೆಟ್ಟದ ಮೇಲೆ ಊಟ ಬೆಟ್ಟದ ಮೇಲೆ ಮ್ಯಾಗಿ ತಿನ್ನೋದು ನಾರ್ಮಲ್ ಪ್ರಾಕ್ಟೀಸು. ಎಲ್ಲರೂ ಆ ಪ್ರಾಕ್ಟೀಸ್ನ ಪಾಲಿಸ್ತಾರೆ. ಬೆಟ್ಟದ ಮೇಲೆ ಬನ್ನಿ, ಬೆಟ್ಟದ ವ್ಯೂನ ಎಂಜಾಯ್ ಮಾಡಿ, ಮ್ಯಾಗಿ ಕೂಡ ತಿನ್ನಿ. ಇಲ್ಲಿಂದ ಸ್ವಲ್ಪ ದೂರ, ಇಲ್ಲಿಂದ ಒಂದು ಗಂಟೆ ಜರ್ನಿ ಅಂತ ಇಲ್ಲಿಂದ. ಅಂದರೆ ನಡ್ಕೊಂಡು ಅಲ್ಲಿ ಲಂಚ್ ಸ್ಪಾಟ್ ಇದೆಯಂತೆ. ಅದಕ್ಕಿಂತ ಮುಂಚೆ ಮ್ಯಾಗಿನ ಸವಿದು ಹೋಗೋಣ. ನೋಡಿ, ಹಾಗೆ ಈ ಪೋನಿಗಳ ಮೇಲೆ ಎಲ್ಲ ಸಾಮಾನುಗಳನ್ನು ಸಾಗಿಸ್ತಾ ಇದ್ದಾರೆ. ಪೋನಿಗಳ ಮೇಲೆ ಸಾಮಾನುಗಳನ್ನು ಸಾಗಿಸ್ಕೊಂಡು ನೆಕ್ಸ್ಟ್ ಬೇಸ್ ಕ್ಯಾಂಪಿಗೆ ಎಲ್ಲ ಸಾಗಿಸ್ಬೇಕಲ್ಲ. ಸಾಗಿಸಿ ಅಲ್ಲಿಂದ ಇನ್ನು ನೆಕ್ಸ್ಟ್ ಬೇಸ್ ಕ್ಯಾಂಪಿಗೆ. ಏನು ಸಿಲಿಂಡ್ರುಗಳು ಎಲ್ಲದನ್ನೂ ಎತ್ಕೊಂಡು ಹೋಗ್ತಾರಪ್ಪ. ಒಂದು 10-15 ಪೋನಿ. ಈಗ ನಾವು 53 ಜನ ಇದ್ದೀವಿ ನಮ್ಮ ಟೀಮಲ್ಲಿ. 53 ಜನನೂ ಊಟ ಮಾಡಬೇಕು, ತಿಂಡಿ ಮಾಡಬೇಕು. ಸೊ ಅದಕ್ಕೆ ಬೇಕಾಗಿರೋ ಸಾಮಾನುಗಳನ್ನು ತೊಗೊಂಡು ಹೋಗಬೇಕು. ಅದಕ್ಕೋಸ್ಕರ ನೋಡಿ ಎಂಥ ಅದ್ಭುತವಾದಂತಹ ವ್ಯೂ. ಅರೆ ಜೀವನ ಎಷ್ಟು ಚೆನ್ನಾಗಿದೆ ಅಲ್ವಾ? ನಂಗೆ ಅದೇ ಆನಂದವಾಗೋದು. ಪರಮಾತ್ಮ ಎಂಥ ಒಳ್ಳೆ ಜೀವನ ಕೊಟ್ಟಿದ್ಯಾ ನೀನು ನನಗೆ. ಥ್ಯಾಂಕ್ ಯು ಸೋ ಮಚ್ ಪರಮಾತ್ಮ. ಒಳ್ಳೆ ಜೀವನ ಕೊಟ್ಟಿದ್ಯಾ, ಒಳ್ಳೆ ತಂದೆ ತಾಯಿ ಕೊಟ್ಟಿದ್ಯಾ, ಒಳ್ಳೆ ಸಿಬ್ಲಿಂಗ್ಸ್ ಕೊಟ್ಟಿದ್ಯಾ, ಒಳ್ಳೆ ಪಾಪುಗಳು ಕೊಟ್ಟಿದ್ಯಾ. ದಾರಿ ಉದ್ದಕ್ಕೂ ಒಳ್ಳೊಳ್ಳೆ ಜನರನ್ನು ಮೀಟ್ ಮಾಡಿಸಿದ್ಯಾ. ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಯು ಗಾಡ್. ಐ ಆಮ್ ಜಸ್ಟ್ ಥ್ಯಾಂಕ್ಫುಲ್ ಫಾರ್ ಯು ಫಾರ್ ಗಿವಿಂಗ್ ಮೀ ಆಲ್ ದೋಸ್ ಥಿಂಗ್ಸ್. ಪರಮಾತ್ಮ, ಐ ಆಮ್ so blessed. I'm so blessed that I'm able to live this wonderful life. ಗ್ಲೇಷಿಯರ್ಸಿಂದ ಕರೆಗೆ ಬರ್ತಾ ಇರುವಂಥ ನೀರು. ಕೆಲವೊಬ್ರು ಕಾಲು ತೊಳ್ಕೊತಾ ಇದ್ದಾರೆ, ಪಕ್ಕ ತೊಳ್ಕೊತಾ ಇದ್ದಾರೆ. ಅದನ್ನೇ ಕುಡ್ದಿದ್ದಾಯಿತು. ಏನು ಮಾಡೋದು?
ನೇಚರ್ ಜೊತೆನೇ ಇದ್ಕೋಬೇಕಾಗುತ್ತಲ್ಲ, ಆ ಕಾರಣದಿಂದ. ಬಟ್ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ನೇಚರ್ ಹತ್ರ ಕೂತ್ಕೊಂಡು ಎಷ್ಟು ಆನಂದಮಯವಾಗಿತ್ತು ಅಂತ ಅಂದರೆ, ನೀವು ಹೇಳಿಪ್ಪ ಊಟ ಹೇಗಿತ್ತು? 2 ಬಾಕ್ಸ್ ತಿಂದ್ರಾ? ಓಹೋ, ಅವ್ರದ್ದು ನೀವೇ ತಿಂದ್ಬಿಟ್ರಿ ಅನ್ನಿ. ಓಹೋ ಹೌದಾ, ಏನಿದು ಮಾಡಿ ಊಟ ಮಾಡಿಲ್ಲ ನೀವು? ಸ್ವಲ್ಪ ಮಿಕ್ಕಿದೆಲ್ಲ ಮೇಡಮು ಊಟ. ಹೌ ಇಸ್ ದ ಫುಡ್? ಮಸ್ತ್. ಎಂಥ ಅದ್ಭುತವಾದಂಥ ಜಾಗಕ್ಕೆ ಬಂದಿದ್ದೀವಿ. ನನಗೆ ಯಾವಾಗಲೂ ಈ ಥರ ಬೆಟ್ಟದಲ್ಲಿ ಈ ಥರ ಜಾಗದಲ್ಲಿ ಕೂತ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಆದರೂ ನಡ್ಕೊಂಡು ಬಂದಿದ್ದೀವಿ ಈ ಜಾಗಕ್ಕೆ ನಡೆದು. ಎಲ್ಲರೂ ನಡ್ಕೊಂಡು ಬಂದಿದ್ದಾರೆ. ಕೆಲವೊಬ್ಬರು ಪೋನಿ ಮೇಲೆ ಹತ್ಕೊಂಡು ಬಂದರು, ಕೆಲವೊಬ್ಬರು ಅವರೇ ಬಂದಿದ್ದಾರೆ. ನನ್ನಂಥವರು ಸ್ವಲ್ಪ ಬಿಲ್ಡಪ್ ತೋರಿಸ್ಕೊಂಡು ಇದಕ್ಕೆ ಅದರಲ್ಲಿ ಬ್ಯಾಗ್ ಬೇರೆ ಎತ್ಕೊಂಡು 10 kg ಎತ್ಕೊಂಡು ಬಂದಿದ್ದಾರೆ. ನೋಡೋಣ ಬಂದಿರೋರ ಫೀಲಿಂಗ್ಸ್ ಏನೇನು ಅಂತ. ಏನು ರೀ ಹೇಳ್ರಿ, ಏನು ಫೀಲ್ ಆಗ್ತಾಯಿದೆ? 10 ಕಿಲೋಮೀಟ್ರ್ ಹತ್ತತ್ರ ವಾಕ್ ಮಾಡಿದ್ದೀರಾ. ಖುಷಿ ಆಗ್ತಾ ಇದೆಯಾ, ಖುಷಿ ಆಗ್ತಾ ಇಲ್ವಾ? 10 ಕಿಲೋಮೀಟ್ರ್ ವಾಕ್ ಮಾಡಿರ್ಬೋದು ಅನಿಸ್ತಾ ಇದೆ ನನ್ನ ಪ್ರಕಾರ. ಹೌದಾ? ಝೂಮ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಮನ್ನ. ನನ್ನ ಮೇಲೆ ನನಗೆ ಗರ್ವ ಪಡುವಂತಹ ಒಂದು ಒಳ್ಳೆ ಕ್ಷಣ ಯಾಕೆ ಗೊತ್ತಾ? 13 ಕಿಲೋಮೀಟ್ರ್ 10 kg ಹೊತ್ಕೊಂಡು ಇಷ್ಟು ದೂರ ಹತ್ತಿದ್ದೀನಿ. ಸಖತ್ ಖುಷಿ ಆಗ್ತಾ ಇದೆಪ್ಪ. ಎಂಥ ಆನಂದ ಅಂದರೆ ಅಬ್ಬಬ್ಬಬ್ಬ. ಪರಮಾತ್ಮ ಇಂಥ ಒಂದು ಅದ್ಭುತವಾದಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಮೊದಲನೇ ದಿನದ ಟ್ರೆಕ್ಕು ಮುಕ್ತಾಯ. ಎಂಥ ಆನಂದವಾದಂಥ ಸಮಯ ಅಂತ ಅಂದರೆ ಇದು. ಫೀಲ್ಸ್ ಗುಡ್ ದ್ಯಾಟ್ ಐ ವಾಸ್ ಏಬಲ್ ಟು ಕಂಪ್ಲೀಟ್ ದಿಸ್ ಈವನ್ ವಿತ್ ದ ಬ್ಯಾಗ್ ಆಫ್ 10 kilos. Anyways, I'm not feeling that sore, but I like it. ತುಂಬ ಆನಂದವಾಗ್ತಾ ಇದೆ, ತುಂಬ ಖುಷಿನೂ ಆಗ್ತಾ ಇದೆ.